ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಸೆಪ್ಟೆಂಬರ್ 8. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 252ನೆಯ ಪುಟ. ಶೀರ್ಷಿಕೆ: ದೂರಕ್ಕೆ ತಲುಪುವ ಕ್ರೈಸ್ತೀಯ ಮನೆಯ ಪ್ರಭಾವಗಳು. ಈ ದಿನದ ಸತ್ಯವೇದದ ವಾಕ್ಯ: ದೇವರೇ, ನೀನು ಬಾಲ್ಯಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೂ ಪ್ರಚುರಪಡಿಸುತ್ತಿದ್ದೇನೆ. ಕೀರ್ತನೆಗಳು 71ನೆಯ ಅಧ್ಯಾಯ 17ನೆಯ ವಚನ. ಮನೋಭಾವ, ವೈಯಕ್ತಿಕ ವಿಶಿಷ್ಟತೆ, ಹವ್ಯಾಸಗಳಿಂದ ರೂಪುಗೊಳ್ಳುವ ಗುಣಸ್ವಭಾವಗಳು, ಮನೆಯಲ್ಲಿ ಅಭ್ಯಾಸಿಸುವ ಪ್ರತಿಯೊಂದು ವಿಷಯವೂ ಜೀವನದ ಎಲ್ಲ ಆಯಾಮಗಳಲ್ಲೂ ಪ್ರಕಟವಾಗುತ್ತದೆ. ಪಾಲಿಸುವ ಒಲವು, ಪ್ರವೃತ್ತಿಗಳು ಅದೇ ಗುಣಸ್ವಭಾವದ ಚಿಂತನೆ, ಮಾತು, ಕ್ರಿಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮನೆಯಲ್ಲಿನ ಸುವಾರ್ಥ ಕೆಲಸವು ಅದರ ಸದಸ್ಯರನ್ನು ಮೀರಿ ವಿಸ್ತರಿಸುತ್ತದೆ. ಕ್ರೈಸ್ತೀಯ ಕುಟುಂಬವು ಜೀವನದ ನಿಜವಾದ ತತ್ವಗಳ ಶ್ರೇಷ್ಠತೆಯನ್ನು ವಿವರಿಸುವ, ತೋರಿಸುವ ಒಂದು ದೃಢ ಉದ್ದೇಶದ ಪಾಠವಾಗಿರಬೇಕು. ಅಂತಹ ಮಾದರಿಗಳು ಈ ಲೋಕದಲ್ಲಿ ಒಳ್ಳೆಯದಕ್ಕೆ ಒಂದು ಶಕ್ತಿಯಾಗಿ ಇರುತ್ತದೆ. ಬೋಧಿಸಬಹುದಾದ ಯಾವುದೇ ಶಕ್ತಿಯುತವಾದ ಪ್ರಸಂಗಗಳಿಗಿಂತಲೂ ನಿಜವಾದ ಮನೆಯ ಪ್ರಭಾವವು ಹೆಚ್ಚಿನದಾಗಿರುತ್ತದೆ. ಅಂತಹ ಮನೆಯಿಂದ ಹೊರಡುವ ಯುವಕರು ಮನೆಯಲ್ಲಿ ಕಲಿತದ್ದನ್ನು ಹೊರಗಡೆ ಕಲಿಸಿಕೊಡುತ್ತಾರೆ. ಜೀವನದ ಉನ್ನತವಾದ ತತ್ವಗಳನ್ನು ಇತರ ಮನೆಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ಆಗ ಸಮಾಜದಲ್ಲಿ ಉನ್ನತಿಗೇರಿಸುವ ಪ್ರಭಾವವು ಕಾರ್ಯನಿರ್ವಹಿಸುತ್ತದೆ. ಮನೆಯಲ್ಲಿ ಸಭ್ಯರು, ವಿನಯಶೀಲರು, ಕ್ರೈಸ್ತೀಯ ಸದಸ್ಯರಾಗಿರುವವರು ಒಳ್ಳೆಯದಕ್ಕಾಗಿ ತುಂಬ ದೂರದವರೆಗೂ ಪ್ರಭಾವವನ್ನು ಬೀರುತ್ತಾರೆ. ಅಂತಹ ಮನೆಯವರು ಸಾಧಿಸಿದ ಒಳ್ಳೆಯದನ್ನು ಇತರ ಕುಟುಂಬಗಳು ಗುರುತಿಸಿಕೊಂಡು ಸೈತಾನನ ಪ್ರಭಾವಗಳ ವಿರುದ್ಧ ಮನೆಯನ್ನು ರಕ್ಷಿಸಿಕೊಳ್ಳಲು ಆ ಮಾದರಿಯನ್ನು ಅನುಸರಿಸುತ್ತದೆ. ದೇವರ ಚಿತ್ತದ ಆಳ್ವಿಕೆಯನ್ನು ಹೊಂದಿಕೊಂಡಿರುವ ಮನೆಗೆ ದೇವದೂತರು ಆಗಾಗ್ಗೆ ಭೇಟಿ ಕೊಡುತ್ತಾರೆ. ದೈವ ಬಲದಡಿಯಲ್ಲಿ ಅಂತಹ ಮನೆಯು ಬಳಲಿದ, ದಣಿದು ಹೋಗಿರುವ ಯಾತ್ರಿಗಳಿಗೆ ಉಲ್ಲಾಸ ಕೊಡುವ ಸ್ಥಳವಾಗಿರುತ್ತದೆ. ಎಚ್ಚರಿಕೆಯ ನಡವಳಿಕೆಯಿಂದ, ಸ್ವಂತ ಸ್ವಾರ್ಥವನ್ನು ಹೊಗಳಿಕೊಳ್ಳುವುದರಿಂದ ದೂರವಿರಬಹುದು. ಆಗ ಸರಿಯಾದ ಅಭ್ಯಾಸಗಳು, ರೂಢಿಗಳು ರೂಪುಗೊಳ್ಳುತ್ತವೆ. ಇತರರ ಹಕ್ಕುಗಳಿಗೂ ಎಚ್ಚರಿಕೆಯ ಮನ್ನಣೆ ಅವರಲ್ಲಿ ಇರುತ್ತದೆ. ಪ್ರೀತಿಯಿಂದ ಕಾರ್ಯ ಸಾಧಿಸುವ ಮತ್ತು ಆತ್ಮವನ್ನು ಶುದ್ಧೀಕರಿಸುವ ನಂಬಿಕೆಯು ಚುಕ್ಕಾಣಿ ಹಿಡಿದು ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತದೆ. ಅಂತಹ ಮನೆಯ ಪರಿಶುದ್ಧ ಪ್ರಭಾವದ ಅಡಿಯಲ್ಲಿ ದೇವರ ವಾಕ್ಯದಲ್ಲಿ ಸ್ಥಾಪಿಸಲಾಗಿರುವ ಸಹೋದರತ್ವದ ತತ್ವವು ಹೆಚ್ಚು ವ್ಯಾಪಕವಾಗಿ ಗುರುತಿಸಲ್ಪಡುತ್ತದೆ ಮತ್ತು ಪಾಲಿಸಲ್ಪಡುತ್ತದೆ. ನಮ್ಮ ಮುಂದೆ ಕ್ರಿಸ್ತನ ಜೀವನವು ಮಾದರಿಯಾಗಿ ಇದೆ ಮತ್ತು ಇತರರ ಅಗತ್ಯಗಳಿಗೆ ಕೃಪೆಯ ದೇವದೂತರು ಸೇವೆ ಸಲ್ಲಿಸುವಂತೆ ಮನುಷ್ಯನು ಮಾಡಿದರೆ ಅವನು ದೇವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಹೊಂದಿರುತ್ತಾನೆ. ಸಂತೋಷ, ಉಲ್ಲಾಸ ತುಂಬಿದ ಮನೆಯನ್ನು ಮತ್ತು ಸಮಾಜದ ಸದಸ್ಯರನ್ನು ಸಂತೋಷದಿಂದ ತುಂಬಿಸುವುದು ಕ್ರೈಸ್ತೀಯ ಧರ್ಮದ ಗುಣಸ್ವಭಾವವಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.